ಕೈಲಾಶ್ ನ್ಯೂಜನ್ ಮೊಬೈಲ್ ಸರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಗಲೇ ನಾಗರಾಜ್ ಅವರು 5 ಪ್ರಶ್ನೆಗಳನ್ನ ಕೇಳಿ 6ನೇ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು. ಆ ಉತ್ತರ ಸರಿನೋ ತಪ್ಪು ಅಂತ ನೋಡುವಂತ ಸಮಯ. ನಾಗರಾಜ್ ಲೈನ್ ಅಲ್ಲಿ ಇದೀರಲ್ವಾ? ಹೌದು ಹೌದು ಹೌದು. ನಾಗರಾಜ್ ಹೇಗಿದೆ? ಎಕ್ಸೈಟ್ಮೆಂಟ್ ಇದೆಯಾ? ಏನಿಲ್ಲ, ಅದನ್ನ 90% ಸರಿ ಅಂತ ಎಣಿಸ್ತಾ ಇದ್ದೇನೆ. ಹೌದಾ? ಟ್ರೈ ಮಾಡೋಣ. ಓಕೆ ಓಕೆ ಓಕೆ. ಪ್ರಶ್ನೆ ಇನ್ನೊಮ್ಮೆ ನೋಡೋಣ ವೀಕ್ಷಕರೇ. ನಾವು ಕೇಳಿದಂತಹ ಪ್ರಶ್ನೆ ಅವರಿಗೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸಂಸ್ಥಾಪಕರು ಯಾರು? ಆಯ್ಕೆಗಳು ಈ ರೀತಿ ಇವೆ: ದಿವಾನ್ ಪೂರ್ಣಯ್ಯ, ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ಮಿರ್ಜಾ ಇಸ್ಮಾಯಿಲ್, ಡಿ ಡಿ ವಿ ಗುಂಡಪ್ಪ. ಹಾಗೇನೆ ಉತ್ತರ ಅವರು ಹೇಳಿದಂತದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಉತ್ತರವನ್ನ ಹೇಳಿದ್ರು ನಾಗರಾಜ್ ಅವರು. ಈ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ನಾಗರಾಜ್, ಹೇಳಿ. ನಿಮ್ಮ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ರಿ 90% ಸರಿ ಇದೆ ಅಂತ ಹೇಳ್ತಾ ಇದ್ರಿ. ಹೌದು. ಇದು ಗೆಸ್ ಮಾಡಿದ ಅಥವಾ ನಿಮ್ಮ ಪಕ್ಕದಲ್ಲಿ ಇರೋರು ಹೆಲ್ಪ್ ಮಾಡಿದ್ರೆ? ಗೆಸ್ ಮಾಡಿದ್ರೆ ನಮ್ಮ ಬಾವಾಜಿ ಒಬ್ರು ಇದ್ದಾರೆ, ಅವರು ಸ್ವಲ್ಪ ಹೆಲ್ಪ್ ಮಾಡಿ ತಗೊಂಡೆ. ಓ, ಹಾಗಿದ್ರೆ ಅರ್ಧ ಕೊಡೋದೆ ಅವ್ರಿಗೆ ಹಂಗಿದ್ರೆ ಬಹುಮಾನ. ಅವರಿಗೂ ಅರ್ಧ ಕೊಡ್ಬೇಕಾಗ್ತದೆ. ಅದು ಅವರು ಒಳ್ಳೆ ಎಜುಕೇಟೆಡ್ ಮತ್ತೆ ಅವರು ಇಂಟೆಲಿಜೆಂಟ್ ಕೂಡ ಇದ್ದಾರೆ. ಓಕೆ ಓಕೆ. ಆದ್ರಿಂದ ಸಕ್ಸಸ್ಫುಲ್ ಆಯ್ತು. ವಂಡರ್ಫುಲ್ ವಂಡರ್ಫುಲ್ ನಾಗರಾಜ್. ಯಾಕಂದ್ರೆ ನಿಮ್ಗೆ ಹೇಳಲೇಬೇಕು, 6 ಪ್ರಶ್ನೆಗಳನ್ನ ಉತ್ತರ ಕೊಟ್ಟಂತ ಮೊದಲಿಗರು ನೀವು ಲಕ್ಪತಿಯಲ್ಲಿ. ಹೌದಾ? ಹೌದು. ಥ್ಯಾಂಕ್ ಯು. ಅದರಲ್ಲೂ ಮೊದಲ ಕರೆ ಇವತ್ತಿಂದು. ನೀವೇ ಬಾಜಿ ಮಾಡ್ಬಿಡ್ತೀರಿ ಅಂತ ಅನಿಸ್ತಾ ಇದೆ. ನೀವೇನೋ ಯಾಕೋ 10 ಪ್ರಶ್ನೆಗೆ ಉತ್ತರ ಕೊಡುವಂತ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದೀರಿ. ವಂಡರ್ಫುಲ್ ವಂಡರ್ಫುಲ್ ಆಗಿದ್ರೆ. ನಾಗರಾಜ್, ನಿಮ್ಮ 7ನೇ ಪ್ರಶ್ನೆ, ಹೇಳಿ. ಭಾರತದಲ್ಲಿ ಒಟ್ಟು ಎಷ್ಟು ಟಿವಿ ಚಾನೆಲ್ಗಳು ಇವೆ? ಆಯ್ಕೆಗಳು: ಎ 300, ಬಿ 410, ಸಿ 210, ಡಿ 503. ನಿಮ್ಮ ಸಮಯ ಈಗ ಶುರು ನಾಗರಾಜ್. ಭಾರತದಲ್ಲಿ ಒಟ್ಟು ಎಷ್ಟು ಚಾನೆಲ್ಗಳಿವೆ, ಟಿವಿ ಚಾನೆಲ್ಗಳು? ಏನನ್ಸುತ್ತೆ? 503 ಡಿ. ಇನ್ನು ರ್ಯಾಂಡಮ್ ನಂಬರ್, ನಿಮ್ಮ ಲಕ್ಕಿ ನಂಬರ್ ಏನಾರುನಾ? ಹಾಗೇನಿಲ್ಲ, ಒಂದು ಗೆಸ್ ಮಾಡಿ ಹೇಳ್ತಾ ಇದ್ದೇನೆ. ಗೆಸ್ ಮಾಡಿ ಹೇಳ್ತಾ ಇದ್ದೀರಿ? ಆಲ್ಮೋಸ್ಟ್ ಅದೇ ಮ್ಯಾಕ್ಸಿಮಮ್ ಅಲ್ಲೇ ಇದೆ ಇಂಡಿಯಾದಲ್ಲಿ. ಅದು 503 ಮೋಸ್ಟ್ಲಿ ನನ್ ಕನ್ಫರ್ಮ್ ಹೇಳ್ತಾ ಇದ್ದೇನೆ. ಅದರಿಂದ ಇರ್ಬೋದು ಅಂತ. ಇರ್ಬೋದು ಅಂತೀರಿ? ಇರ್ಬೋದು ಅಂತ. ಓಕೆ ನಾಗರಾಜ್, ನೀವು ಉತ್ತರವನ್ನ ಹೇಳಿದ್ರಿ 503 ಅಂತ. ಗೆಸ್ ಮಾಡಿದ್ರಿ ಅಂತ ಅನ್ಸುತ್ತೆ. ಹೌದು, ಗೆಸ್ ಮಾಡಿದ್ದು ಅಷ್ಟೇ. ಕನ್ಫರ್ಮ್ 7 ಪ್ರಶ್ನೆಗಳಿಗೆಲ್ಲ ಉತ್ತರನ ಕೊಡ್ಲಿಕ್ಕೆ ಯಾರು ರೆಡಿ ಇರಲ್ಲ. ಬಟ್ ನೀವು ಹೇಳಿದ್ರಿ, ಅದ್ರ ಉತ್ತರ ಸರಿನೋ ತಪ್ಪು ಅಂತ ನೋಡ್ಬೇಕಲ್ಲ. ನಿಮ್ ಉತ್ತರ ನಾಗರಾಜ್, ನಿಮ್ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು, ವೆರಿ ಗುಡ್. ಕಂಗ್ರಾಚುಲೇಷನ್ಸ್ ನಾಗರಾಜ್. 7 ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರಿ. ಉತ್ತರ ಕರೆಕ್ಟ್ ಗೊತ್ತಿರಲಿಲ್ಲ. ಅದು ಹೇಗೆ ಗೆಸ್ ಮಾಡಿದ್ರಿ? ಚಾನೆಲ್ ಎಷ್ಟು ಅಂತ ಗೊತ್ತಿರುತ್ತೆ, ಆದ್ರೆ ಇಂಡಿಯಾದಲ್ಲಿ ಎಷ್ಟು ಅಂತ ಗೊತ್ತಿರ್ಲಿಕ್ಕೆ. ಯಾಕಂದ್ರೆ ಕೈಯಲ್ಲಿ ಲೆಕ್ಕ ಅಂತೂ ಮಾಡಕ್ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯ. ಚಾನೆಲ್ ನಾವು ರಿಮೋಟ್ ಚೇಂಜ್ ಮಾಡ್ತಾ ಇರುವಾಗ ಎಷ್ಟೋ ಚಾನಲ್ ಬರ್ತಾನೆ ಇರ್ತದೆ. ಕೌಂಟ್ ಮಾಡಿದವರು ಯಾರು ಇಲ್ಲ. ಖಂಡಿತ ನಾಗರಾಜ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. 7 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ಇನ್ನೇನು 3 ಪ್ರಶ್ನೆಗೆ ಉತ್ತರ ಕೊಟ್ರಿ ಅಂತಾದ್ರೆ ಆಗೋಯ್ತು. ಕೇವಲ 3 ಪ್ರಶ್ನೆ ಬಾಕಿ ಇದೆ. ಸೊ ಸರಿಯಾಗಿ ಯೋಚನೆ ಮಾಡಿ ಉತ್ತರವನ್ನ ಕೊಡಿ. 8ನೇ ಪ್ರಶ್ನೆ ಕೇಳೋದಾ? ಹೇಳಿ. ಖಂಡಿತ ನಾಗರಾಜ್, ನಿಮ್ಮ 8ನೇ ಪ್ರಶ್ನೆ, ಭಾರತ ರತ್ನ ಪಡೆದ ಮೊದಲ ಮಹಿಳೆ ಯಾರು? ಆಯ್ಕೆಗಳು: ಎ ಮದರ್ ತೆರೆಸಾ, ಬಿ ಇಂದಿರಾ ಗಾಂಧಿ, ಸಿ ಲತಾ ಮಂಗೇಶ್ಕರ್, ಡಿ ಎಂ ಎಸ್ ಸುಬ್ಬಲಕ್ಷ್ಮಿ. ನಿಮ್ಮ ಸಮಯ ಈಗ ಶುರು. ಭಾರತ ರತ್ನ ಬಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅಂತೀರಿ? ಬಿ ಇಂದಿರಾ ಗಾಂಧಿ. ಓಕೆ, ನಿಮ್ಮ ಉತ್ತರವನ್ನ ತೆಗೆದುಕೊಳ್ಳೋದಾ? ಖಂಡಿತ, ಅದೇ ಕನ್ಫರ್ಮ್. ಓಕೆ, ಭಾರತ ರತ್ನ ಪಡೆದ ಮೊದಲ ಮಹಿಳೆ ಯಾರು? ನೀವು ಹೇಳಿದಂತಹ ಉತ್ತರ ಬಿ ಇಂದಿರಾ ಗಾಂಧಿ. ನಿಮ್ಮ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ನಾಗರಾಜ್? 8 ಪ್ರಶ್ನೆಗೆ ಪಟಾಪಟ್ಟಾಗಿ ಎಲ್ಲರಿಗೂ ಖುಷಿಯಾಗಿ. ಹೌದಾ? ಫುಲ್ ಕ್ಲಾಸ್, ಫುಲ್ ಪಾರ್ಟಿ ಆಗಿದ್ರೆ ನಾಳೆ? ಅಲ್ಲ, ಖಂಡಿತ. ಫೆಬ್ರವರಿ 1 ಗೆ ದೊಡ್ಡ ಗ್ರ್ಯಾಂಡ್ ಪಾರ್ಟಿ ಕೊಡ್ಲೇಬೇಕಾಗ್ತದೆ ಈ ಸರ್ತಿ. ಓಕೆ, ನಮ್ಮನ್ನ ಇನ್ವೈಟ್ ಮಾಡೋದು? ಬನ್ನಿ, ನಿಮ್ಗೂ ಕರಿತಾ ಇದ್ದೇವೆ, ನೀವು ಬನ್ನಿ. ಓಕೆ, ವಂಡರ್ಫುಲ್ ನಾಗರಾಜ್. ಯಾಕಂದ್ರೆ ನನಗೂ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇಷ್ಟು ಮುಂದಿನವರೆಗೆ ಬಂದಿರಲಿಲ್ಲ ಲಕ್ಪತಿಲಿ ಯಾರು. 4-5ರವರೆಗೆ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರೋರು. ಬಟ್ 8 ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರಿ. ಇನ್ನು 2 ಪ್ರಶ್ನೆ ಅಷ್ಟೇ. ಯಾವ ಲೆಕ್ಕ ಅಲ್ವಾ ನಿಮ್ಗೆ? ಅಲ್ಲ, ಅದೇ ಟ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಓಕೆ ಕೂಡ ಆಗ್ತಾ ಇದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ 90 ನರ್ವಸ್ ಓಕೆ ಓಕೆ
ಸರಿ, ಹಾಗಿದ್ರೆ ನಿಮ್ಮ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ಹೀಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭವಾಗಿದ್ದು ಯಾವಾಗ? ಆಯ್ಕೆಗಳು: ಎ 1905, ಬಿ 1915, ಸಿ 1950, ಡಿ 1995. ನಿಮ್ಮ ಸಮಯ ಈಗ ಶುರು. ಕನ್ನಡ ಸಾಹಿತ್ಯ ಪರಿಷತ್ ಆರಂಭವಾಗಿದ್ದು ಯಾವಾಗ? 1905 ಇರ್ಬೋದಾ, 1995 ಇರ್ಬೋದಾ, 1915 ಇರ್ಬೋದಾ, 1950? ಸ್ವಾತಂತ್ರ್ಯ ಪೂರ್ವನಾ? ಆಮೇಲೆ ಏನನ್ಸ್ತಾ ಇದೆ? ನಿಮ್ಮ ಸಮಯ ಮುಗಿತಾ ಇದೆ, ಬೇಗ ಹೇಳ್ಬೇಕು. 5 ಸೆಕೆಂಡ್ ಮಾತ್ರ ಬಾಕಿ. 1950 1905. ನೀವು ಹೇಳ್ತಂತಹ ಉತ್ತರ 1950 ಅಂತ ಹೇಳಿದ್ರಿ. ನಿಮ್ಮ ಉತ್ತರ ತಪ್ಪು ನಾಗರಾಜ್. ನಿಮ್ಮ ಉತ್ತರ ತಪ್ಪು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ತುಂಬಾ ಚೆನ್ನಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರಿ. 8 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ರಿ ನಾಗರಾಜ್. ಬೊಂಬಾಟ್ ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ಕಂಗ್ರಾಚುಲೇಟ್ ಮಾಡಲೇಬೇಕಂದ್ರೆ ಇಷ್ಟು ಮುಂದೆ ಬಂದವರು ಯಾರು ಇಲ್ಲ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ನಾಗರಾಜ್ ಅವರಿಗೆ ಕೇಳಿದಂತಹ 9ನೇ ಪ್ರಶ್ನೆ ಈಗ SMS ರೌಂಡ್ಗೆ ಹೋಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ನಿಮಗೆ ಬೊಂಬಾಟ್ ಆದಂತಹ ಬಹುಮಾನ ಗೆಲ್ಲುವಂತಹ ಅವಕಾಶ. ಪ್ರಶ್ನೆ ಮತ್ತೊಮ್ಮೆ SMS ರೌಂಡ್ಗಾಗಿ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭವಾಗಿದ್ದು ಯಾವಾಗ? ಆಯ್ಕೆಗಳು: 1905, 1915, 1950, 1995. ನಿಮಗೆ ಉತ್ತರ ಗೊತ್ತಿದ್ದಲ್ಲಿ SMS ಮಾಡುವಂತಹ ವಿಧಾನ. LUCK ಲಕ್ ಅಂತ ಟೈಪ್ ಮಾಡಿ. ಇದು 1ನೇ ಪ್ರಶ್ನೆ SMS ರೌಂಡ್ಗಾಗಿ. ಸ್ಪೇಸ್ ಬಿಟ್ಟು ನಿಮ್ಮ ಆಯ್ಕೆ ಯಾವ್ದಿದೆಯೋ ABCD ಯಾವ್ದಿದೆಯೋ ಅದನ್ನು ಟೈಪ್ ಮಾಡಿ 9901 778080 ಈ ನಂಬರ್ಗೆ SMS ಮಾಡಿ. ಓಕೆ, ಬೊಂಬಾಟ್ ಆಗಿ ಆನ್ಸರ್ಗಳನ್ನ ಕೊಡ್ತಾ ಇದ್ರು ನಾಗರಾಜ್. ಒಂದ್ ಸ್ವಲ್ಪ ಅಡ್ವರ್ಟ್ ಮಾಡ್ಕೊಂಡ್ಬಿಟ್ರು. 9ನೇ ಪ್ರಶ್ನೆಯಲ್ಲಿ ಹೋಗೋಯ್ತು. ನಾನಿವತ್ತು ಗೆದ್ದೇ ಬಿಡ್ತಾರೆ, 10 ಪ್ರಶ್ನೆಗೆ ಉತ್ತರ ಕೊಟ್ಟು 1.5 ಲಕ್ಷ ರೂಪಾಯಿ ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಎನಿವೇಸ್, ಇನ್ನೂ ಸಾವಕಾಶಷ್ಟು ಅವಕಾಶಗಳು ಬಾಕಿ ಇವೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಫೋನ್ ಬಳಿನೇ ಇರಿ. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ವಾಪಸ್ ಆಗ್ತೀವಿ ಲಕ್ಪತಿಯಲ್ಲಿ.